ಸಿನಿಮಾ ನೋಡದೆ ಭಾಳ ದಿವಸ ಆಗಿತ್ತು ಮತ್ತು ಸಾಮಾನ್ಯವಾಗಿ ಬರುವಂಥ ಚಿತ್ರಗಳಿಗಿಂತ ವಿಭಿನ್ನವಾಗಿ ಒಂದು ಭಾಗದ ಕರ್ನಾಟಕ ರಾಜ್ಯದ ಒಂದು ಭಾಗದ ವಿಶೇಷ ಅನುಭವಗಳು, ನಂಬಿಕೆ ನಡವಳಿಕೆಗಳು ಮತ್ತು ವಿಶೇಷವಾಗಿ ದೈವಾರಾಧನೆಯಲ್ಲಿ ಇರತಕ್ಕಂಥ ಸೂಕ್ಷ್ಮತೆಯನ್ನು ಭಾಳ ಚೆನ್ನಾಗಿ ರೇಪ್ಷ ಶೆಟ್ಟಿಯವರು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಇಂತಹ ಒಂದು ಚಿತ್ರದಿಂದಾಗಿ ಯುವ ಸಮಾಜಕ್ಕೆ, ವಿಶೇಷವಾಗಿ ಇದರ ಯುವಕರಿಗೆ ಹೊಸ ಕಥೆಯ ಮತ್ತು ಹಳೆಯ ಸ್ಮರಣೆ ಆಗುತ್ತೆ. ಹಳೆಯ ಸ್ಮರಣೆ ಬೇಕು, ಅದರ ಜೊತೆಗೆ ಹೊಸ ದೃಷ್ಟಿಕೋನ ಬೇಕು. ಹೊಸ ದೃಷ್ಟಿಕೋನವೂ ಇದೆ ಮತ್ತು ಎಲ್ಲ ನಮ್ಮ ಜೀವನದಲ್ಲಿ ಅಸತ್ಯದ ವಿರುದ್ಧ ಹೋರಾಡುವಂಥ ಕಥೆಗಳೇ ನಮ್ಮಲ್ಲಿ ಜಾಸ್ತಿ. ಇಂದು ಕೂಡ ನಮಗೆ ಬೇಕಾಗುವಂಥದ್ದು ಈ ಸತ್ಯದ ರಕ್ಷಣೆ, ಅನ್ಯಾಯದ ವಿರುದ್ಧ ಹೋರಾಟ ಮತ್ತು ಯಾವತ್ತೂ ಕೂಡ ನೆಮ್ಮದಿಯ ಜೀವನ. ಈಗ ಮೊದಲ ಚಿತ್ರದಲ್ಲಿ ನೆಮ್ಮದಿ ಇಲ್ಲದೆ ಇರುವಂಥ ಒಬ್ಬ ವ್ಯಕ್ತಿಯ ಕಥೆಯಿಂದಲೇ ಅದು ಪ್ರಾರಂಭ ಆಗಿದೆ. ಎಲ್ಲ ಇದ್ದರೂ ನೆಮ್ಮದಿ ಇಲ್ಲ ರಾಜನಿಗೆ ಅಂತ. ಹಾಗೆ ಇಂದು ನಮಗೆ ಬೇಕಾಗೋದು ನೆಮ್ಮದಿ, ಶಾಂತಿ ಮತ್ತು ಸಹಬಾಳ್ವೆ. ಜಾತಿ ಮತ ಪಂಥಗಳ ಭೇದ ಮರೆತು ಎಲ್ಲರೂ ಸಹಬಾಳ್ವೆ ಮಾಡಬೇಕು ಅನ್ನೋ ಸಂದೇಶ ಈ ಚಿತ್ರದಲ್ಲಿದೆ. ನಾನು ಭಾಳ ಸಂತೋಷಪಟ್ಟಿದ್ದೇನೆ. ಇನ್ನು ಆ ಚಿತ್ರ ನೋಡಿ ಇನ್ನೂ ಮೂಡಿಂದ ಹೊರಗೆ ಬಂದಿಲ್ಲ, ಆದ್ದರಿಂದ ಹೆಚ್ಚು ನಾನು ಮಾತಾಡೋದಿಲ್ಲ. ಅಭಿನಂದನೆ ಎಲ್ಲ ಕಲಾವಿದರಿಗೆ ಕೊಡಲಿಕ್ಕೆ ಬಯಸ್ತೇನೆ. ಈಗಿನ ಒಂದು ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅನ್ನೋದಕ್ಕೆ ಇವತ್ತು ಚಿತ್ರ ಮತ್ತು ಅದನ್ನು ಹೇಗೆ ಬಳಸ್ಕೊಂಡಿದ್ದಾರೆ ರೇಪ್ ಶೆಟ್ಟಿ ಅನ್ನೋದನ್ನು ಕೂಡ ನೋಡಿದ್ದೇನೆ. ಅಭಿನಂದನೆಗಳು ಎಲ್ಲ ನಮ್ಮ ಕಲಾವಿದರಿಗೆ, ಚಿತ್ರತಂಡಕ್ಕೆ, ಪ್ರೊಡ್ಯೂಸರ್ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಶ್ರೀಮತಿಯವರು ಮತ್ತು ಎಲ್ಲ ಕುಟುಂಬದವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಲ್ಲಿ ಇದು